ಪೂಜೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೂ ತೊಗೊಂಡು ಹೋಗಂತ ಬಂದಿದ್ದೆ. ಗಿಡದೊಳಗೆ ಇವತ್ತು ಭಾಳ ಚಂದ ಹೂ ಬಿಟ್ಟಿದ್ದವು ನೋಡ್ರಿ, ಎಷ್ಟು ಚಂದ ಹೂ ಬಿಟ್ಟವು. ಓಕೆ, ಇವಾಗ ಪೂಜೆ ಎಲ್ಲ ಮುಗಿಸಿ ಇವಾಗ ಟಿಫನ್ ರೆಡಿ ಮಾಡಬೇಕು. ಅದಕ್ಕೆ ಇವತ್ತು ಮೋಮೋಸ್ ಮಾಡಾಕತ್ತಿದ್ದೆ. ಮೋಮೋಸ್ ಹೆಂಗೆ ಮಾಡೋದು ಅಂಥೇಳಿ ನಿಮಗೂ ತೋರಿಸ್ತೀನಿ ಬರ್ರಿ. ಮೋಮೋಸ್ ಮಾಡೋಕ್ಕೆ ಏನೇನು ಬೇಕಂದ್ರೆ ಟೊಮ್ಯಾಟೊ ಮತ್ತು ಸೌತೆಕಾಯಿ, ಕ್ಯಾರೆಟ್, ಕ್ಯಾಬೀಸ್ ಮತ್ತು ಆನಿಯನ್. ನಾನಿಲ್ಲೇ 3 ಜನಕ್ಕಾಗುವಷ್ಟು ತರಕಾರಿ ತೊಗೊಂಡಿಟ್ಕೊಂಡೀನಿ. ನಿಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ತರಕಾರಿಗಳನ್ನ ತೊಗೋಬೇಕು. ಓಕೆ, ನಾನೀಗ ತರಕಾರಿನೆಲ್ಲ ತುರಿದಿಟ್ಕೊತೀನಿ ಒಂದೊಂದು. ಓಕೆ, ನಾನೀಗಿಲ್ಲೇ 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ 3 ಜನಕ್ಕಾಗುವಷ್ಟು. ನೀವು ಬೇಕಂದ್ರೆ ಗೋಧಿ ಹಿಟ್ಟನ್ನು ತೊಗೋಬೋದು. ಇವಾಗ ಇದನ್ನು ಮೃದುವಾಗಿ ಕಲಿಸ್ಕೋಬೇಕು. ಓಕೆ, ನಾನೀಗೆಲ್ಲ ತರಕಾರಿಗಳನ್ನು ತುರಿದಿಟ್ಕೊಂಡೆ. ಹಂಗೆ ಇಲ್ಲಿ ಹಿಟ್ಟನ್ನು ನಾದಿಟ್ಟೆ. ಈಗ ಒಂದು ಪಾತ್ರೆ ಒಳಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಕ್ಯಾಬೇಜ್ ಹಾಕಬೇಕು, ಕ್ಯಾರೆಟ್ ಹಾಕಬೇಕು, ಹಾಗೆ ಸೌತೆಕಾಯಿ ಮತ್ತು ಟೊಮ್ಯಾಟೊ, ಆನಿಯನ್. ಈಗ ಎಲ್ಲ ತರಕಾರಿಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಭಾಳ ಫ್ರೈ ಮಾಡಿದರೆ ಟೇಸ್ಟ್ ಬರೋಂಗಿಲ್ಲ. ಹಂಗೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕಬೇಕು ಸ್ವಲ್ಪ. ಇಲ್ಲಿ ನಾನು ಮಯೋನೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡಾಕತ್ತೀನಿ, ಯಾಕಂದ್ರೆ ನಮಗೆ ಮಯೋನೀಸ್ ಇಷ್ಟ ಆಗುತ್ತೆ. ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಸ್ವಲ್ಪ ಸಣ್ಣಗೆ ಉಳ್ಳಿ ಮಾಡಿ ಇಟ್ಕೋಬೇಕು. ಒಂದು ಇಡ್ಲಿ ಪಾತ್ರೆ ಒಳಗೆ ನೀರು ಕಾಯಕ್ಕೆ ಇಡಬೇಕು. ಹಂಗೆ ಇಡ್ಲಿ ಪಾತ್ರೆ ಪ್ಲೇಟಿಗೆ ಸ್ವಲ್ಪ ಆಯಿಲ್ ಹಚ್ಚಿ ಇಡಬೇಕು, ಯಾಕಂದ್ರೆ ಅವು ಅಂಟುಗೋದಿಲ್ಲ. ಓಕೆ, ಇವಾಗ ಸಣ್ಣಗೆ ಎಲೆ ಲಟ್ಟಿಸ್ಕೋಬೇಕು. ಮೀಡಿಯಮ್ ಇರಬೇಕು, ಅಷ್ಟು ದಪ್ಪನೂ ಲಟ್ಟಿಸ್ಬಾರ್ದು, ಅಷ್ಟು ತೆಳ್ಳಗೂ ಲಟ್ಟಿಸ್ಬಾರ್ದು. ಈಗ ಎಲೆಯೊಳಗೆ ಒಂದೊಂದು ಸ್ಪೂನ್ ಹಾಕಿ ತುಂಬಬೇಕು ಮಾಡ್ಕೊಂಡಿರೋಂಥ ಒಗ್ಗರಣೆಯನ್ನು. ಇವಾಗ ಪ್ಲೇಟ್ ಒಳಗೆ ಹಾಕಿ ಬೇಯಿಸಾಕಿಡಬೇಕು. 10 ಮಿನಿಟ್ಸ್ ಇಡಬೇಕು. ಓಕೆ, ಇವಾಗ ಮೋಮೋಸ್ ಬೆಂದಿರಬೇಕು, ನೋಡೋಣ ಬರ್ರಿ. ಓಕೆ, ಇವಾಗ ಮೋಮೋಸ್ ರೆಡಿ ಆಗೈತಿ. ಈಗ ಹಂಗೆ ಒಂದು ಪ್ಲೇಟಿಗೆ ತೆಗೆದು ನನ್ನ ಮಗ ವೆಯ್ಟ್ ಮಾಡಾಕತ್ತಾನೀಗ, ಅವನಿಗೆ ಒಯ್ದು ಕೊಡ್ತೀನಿ. ನೋಡೋಣ ನಾವು ಏನಂತಾನಂತ ಟೇಸ್ಟ್ ಮಾಡಿ.